ಒಂದು ಸ್ಪೆಷಲ್ ಹೌಸ್ ಬೋಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸರ್ವಣ ಭವನ್ ಅಂತ ಆತನಿ ಏರ್ಪೋರ್ಟ್ ಹತ್ರ ಇದೆ. ಗುಡ್ ಹೋಟೆಲ್. ಅಷ್ಟು ವೆರೈಟಿ ಸಿಗಲಿಲ್ಲ ಅಂದರೂ ಮಸಾಲೆ ದೋಸೆ ತಿನ್ಬೋದು. ಇಟ್ಸ್ ಡಿಸೆಂಟ್ ಒನ್, ನಾಟ್ ದ್ಯಾಟ್ ಮಚ್ ಗುಡ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಗೋ ನೌ ಟು ಅ ಸ್ಪೆಷಲ್ ಸ್ಪಾಟ್. ಇಟ್ ಇಸ್ ಮೈ ಫೇವರೇಟ್. ಇವಾಗ ನಾವು ಅಲೆಪ್ಪೆ ಬಂದಿದ್ವಿ. ಅಲೆಪ್ಪೆ ಚಿಕ್ಕದಾಗಿದೆ, ಇದು ಮಾಡ್ಬೋದು. ಇಲ್ಲ ಚೆನ್ನಾಗಿದೆ. ಸೂಪರ್ ಹೋಗ್ತಾ ಇದೆ ನೋಡಿ ಹೇಗಿದೆ. ಸಲೂನ್ ಶೇಕ್ ಕಾರ್ನರ್ ಜ್ಯೂಸ್ ಹೌಸ್ ಬೋರ್ಡ್ ಹೋಗ್ತಾ ಇದ್ವು. ಸೊ ಅಲೆಪ್ಪೆ ಇದರಲ್ಲಿ ಈ ತರ ಒಳಗಡೆ ಹೋಗುತ್ತೆ ಈ ರೂಟು. ನಮ್ಗೆ ಯಾರು ಸೊ ಇವಾಗ ಸ್ನೇಹಿತರೆ ನೀವು ನೋಡ್ಬೋದು ಅಲೆಪ್ಪೆ ಬೋಟ್ ಹೌಸ್ ಹತ್ರ ಬಂದಿದ್ದೀವಿ. ಯೂಶುವಲಿ ಜನರು ಅದನ್ನ ಬೋಟ್ ಹೌಸ್ ಅಂತಾರೆ. ಅವರ ಸ್ಲ್ಯಾಂಗ್ ಅಲ್ಲಿ ಅವರ ಆಡುಭಾಷೆಯಲ್ಲೇ ಹೇಳ್ತಾರೆ. ಆದರೆ ಅದಕ್ಕೆ ಕೇರಳದಲ್ಲಿ ಹೌಸ್ ಬೋಟ್ ಅಂತ ಕರೀತಾರೆ. ನಮ್ಗೆ ಇವತ್ತು ಬಂದ್ಮೇಲೆ ಗೊತ್ತಿದ್ದು. ನಾವು ಮುಂಚೆ ಬೋಟ್ ಹೌಸ್ ಅಂತಾನೆ ಹೇಳ್ತಿದ್ವಿ, ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಇಟ್ಸ್ ನಾಟ್ ಬೋಟ್ ಹೌಸ್, ಇಟ್ಸ್ ಹೌಸ್ ಬೋಟ್ ಅಂತ. ಸೊ ಅಲ್ಲಿ ನೋಡ್ಬೋದು ನೀವು. ಈ ಒಳಗಡೆ ಹೋದ್ರೆ ದೇರ್ ಇಸ್ ಅ ಬ್ಯಾಕ್ ವಾಟರ್. ಅಲ್ಲಿ ನಿಮ್ಗೆ ಹೌಸ್ ಬೋಟ್ಗಳಿರುತ್ತೆ. ಒಂದಲ್ಲ ಸುಮಾರು ಹೌಸ್ ಬೋಟ್ಗಳಿರುತ್ತೆ. ಸೊ ನಿಮ್ಮ ಏಜೆಂಟ್ರು ಯಾವ ತರ ಬುಕ್ ಮಾಡಿರ್ತಾರೆ, ಯಾವ ಹೌಸ್ ಬೋಟ್ನ ಬುಕ್ ಮಾಡಿರ್ತಾರೆ, ಆ ಬೋಟ್ ಹೌಸ್ ಅಲ್ಲಿ ನೀವು ನಿಮ್ಮ ಪ್ರಯಾಣವನ್ನು ಬಳಸ್ಬೋದು. ನಮ್ದು ಅಲ್ಲಿ ನಿಂತ್ಕೊಂಡಿದೆ ನೋಡಿ, ದಟ್ ಈಸ್ ಅವರ್ ಹೌಸ್ ಬೋಟ್. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಕೇರಳ ಇಸ್ ಸಚ್ ಗ್ರೀನರಿ ಪ್ಲೇಸ್. ದಟ್ಟವಾದ ಕಾಡು, ಅರಣ್ಯ, ಮಧ್ಯದಲ್ಲಿ ನೀರು, ತುಂಬಾ ಅದ್ಭುತವಾದ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಟ್ ಸ್ವಲ್ಪ ಹ್ಯೂಮಿಡಿಟಿ ಇರುತ್ತೆ. ನಾವು ಬಂದಿರೋ ಟೈಮು ಸಮ್ಮರ್ ಟೈಮ್ ಆಗಿರೋದ್ರಿಂದ ಹ್ಯೂಮಿಡಿಟಿ ಸ್ವಲ್ಪ ಜಾಸ್ತಿ ಇದೆ. ಸೊ ನೀವು ಆಲ್ಮೋಸ್ಟ್ ವಿಂಟರ್ ಸೀಸನ್ ಅಲ್ಲಿ ಮತ್ತೆ ರೈನಿ ಸೀಸನ್ ಅಂತೂ ನಿಮ್ಗೆ ಆದಷ್ಟು ವಿಂಟರ್ ಸೀಸನ್ ಅಲ್ಲಿ ಬಂದ್ರೆ ನಿಮ್ಗೆ ಯು ವಿಲ್ ಹ್ಯಾವ್ ಲಾಟ್ ಆಫ್ ಫನ್ ಹಿಯರ್. ಯಾಕಂದ್ರೆ ಆ ವೆದರ್ ಜೊತೆಗೆ ಈ ಹೌಸ್ ಬೋಟ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ಸೋ ಗುಡ್. ಇಲ್ಲ ಅಂತಂದ್ರೆ ಈ ತರ ಸಮ್ಮರ್ ಸ್ವೆಟ್ ಆಗ್ತಾ ಇರುತ್ತೆ, ಟ್ಯಾನ್ ಆಗ್ತೀರಾ. ಪುನಃ ಮನೆಗೆ ಹೋದ್ರೆ ಯಾರಪ್ಪ ಅಂತ ನೀವು ಕೇಳ್ತಾರೆ. ನಮ್ಮ ಸಾರಥಿ ಯಾವಾಗಲೇ ತಪ್ಪಾದ ರೂಟಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಆ ಕಡೆ ಹೋಗ್ಬಿಟ್ಟು ಯಾವುದೋ ಸಂದಿಲ್ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಇವಾಗ ಕರೆಕ್ಟ್ ಆದ ಜಾಗಕ್ಕೆ ಬಂದಿದ್ದೀವಿ. ಸೊ ಇವಾಗ ನೋಡಿ ನಮ್ಮ ಹಿಂದ್ಗಡೆ ಇರೋದು ಇದೆ ಎಲ್ಲ ಹೌಸ್ ಬೋಟ್ಗಳು. ಈ ಥರ ಇಟ್ಸ್ ಪಾರ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಈ ಹೌಸ್ ಬೋಟ್ಗಳಿಗೆ ಲೈನ್ ಮೇಲೆ ಇರ್ತವೆ. ನಿಮ್ಗೆ ಯಾವ ಹೌಸ್ ಬೋಟ್ ಬುಕ್ ಆಗಿರುತ್ತೆ ಆ ಬೋಟಲ್ಲಿ ನೀವು ನಿಮ್ಮ ಜರ್ನಿಯನ್ನು ಬಳಸ್ಬೋದು. ನಮ್ಮದು ಈ ಹೌಸ್ ಬೋಟ್. ಸೊ ಇದ್ರಲ್ಲಿ ನಾವು ಹೋಗ್ತಾ ಇದ್ದೀವಿ ನೋಡಿ. ಬ್ಯಾಕ್ ವಾಟರ್. ತುಂಬಾ ವೆರೈಟೀಸ್ ಹೌಸ್ ಬೋಟ್ಗಳಿರ್ತವೆ. ಸೊ ನೋಡಿ ಈ ತರ ಇದನ್ನ ಅದೆಲ್ಲೂ ಹೋಗ್ಬಾರ್ದು ಅಂತಂದ್ಬಿಟ್ಟು ಕಟ್ಟಿ ನಿಲ್ಲಿಸಿರ್ತಾರೆ. ಇಲ್ಲ ಅವಾಗ ಎಲ್ಲ ಜನ ಬಂದ್ಬಿಟ್ಟು ಮೀನ್ ಹಿಡಿತಿರ್ತಾರೆ. ತಮಿಳ್ ತುಂಬಾ ಕಮ್ಮಿ ಜನ ಮಾತಾಡ್ತಾರೆ. ಕನ್ನಡ ಅಂತೂ ಬರೋದೇ ಇಲ್ಲ. ಹಿಂದಿ ಅಲ್ಪ ಸ್ವಲ್ಪ ಮಾತಾಡ್ತಾರೆ. ಆದ್ರೂ ನಾವು ಅದನ್ನ ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೊಂಡು ನಾವು ಮಾತಾಡ್ತಿರ್ತಿರುತ್ತೆ. ಯಾಕಂದ್ರೆ ಅವ್ರು ಮಾತಾಡೋದಂತ ನಮ್ಗೆ ಖಂಡಿತ ಅರ್ಥ ಆಗಲ್ಲ. ನನಗೆ ಇದುವರೆಗೂ ಆಗಿಲ್ಲ. ಜನರ ಊಟದ ಹೋಟಲು
ಹಿಂದಿ ಸ್ವಲ್ಪ ಮಾತಾಡಿದೆ, ಇಂಗ್ಲಿಷ್ ಸ್ವಲ್ಪ ಮಾತಾಡಿದೆ, ಆದರೂ ಅವ್ರಿಗೆ ಅರ್ಥ ಆಗಿದೆ 30%. ಹಾಗಾಗಿ ನೀವು ಎಲ್ಲ ಭಾಷೆ ಎಷ್ಟು ಭಾಷೆ ನಿಮ್ಗೆ ಗೊತ್ತಿರುತ್ತೋ ಅಷ್ಟು ಭಾಷೆ ಇಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಇವ್ರು ಕೇಳ್ಕೊಂತಾರೆ. ನಂದು ನೋಡಿ ಆಗಿದೆ, ಎಲ್ಲ ಕಸ್ಟಮರ್ ಬಂದಿರ್ತಾರೆ. ಸೊ ಒಂದು ಬೋಟ್ ಹೌಸಲ್ಲಿ ಎಲ್ಲರೂ ಒಟ್ಟಾರೆ ಹೋಗುವ ಒಂದು ಪದ್ಧತಿ ಇಲ್ಲಿರುತ್ತೆ. ಮರಗಳು, ಈ ನೀರ್ ನೋಡಿದ್ರೆ ಬಹಳ ಮನ್ಸಿಗೆ ಸಂತೋಷ ಆಗುತ್ತೆ. So he's a Manoj. So we are going here. At this time, Manoj is taking me somewhere outside. This is Manoj boat. And the boat name is Jalapriya. Jalapriya boat. Yeah. Okay, here we are going. This is living hall. Such a nice decorated here. And now after this we are going in this boat. This is cabin and this is bedroom. AC bedroom. ಯಾರಿಗಾದ್ರೂ AC ಬೇಕಾದ್ರೆ AC ಹಾಕಬಹುದು, ಫ್ಯಾನ್ ಬೇಕಾ ಫ್ಯಾನ್ ಹಾಕಬಹುದು. Same actually. And Kitchen. say hi. Manoj is such a nice person actually. Here we are going. This is a kitchen. They'll make ಇಲ್ಲೇ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾರೆ ಕಸ್ಟಮರ್ಗೋಸ್ಕರ. Upstairs we'll go. Upstairs ಹೇಗಿದೆ ಅಂತ ನೋಡೋಣ. ಜಲಪ್ರಿಯ, ನೈಸ್ ನೇಮ್. ಅಂಡ್ ಇದು ಓಪನ್ ಇರ್ಕೋಲ್ಲ. Actually it will be open. For the rain they have closed it. ಮಳೆಗೋಸ್ಕರ ಕ್ಲೋಸ್ ಮಾಡಿದ್ದಾರೆ. So this is a dining table, sink. ಈ ತರ ಹೊರಗಡೆ ಇರುತ್ತೆ. Yes, understood. Offset. ಬೇಕು. ಸೊ ಈ ತರ ನಿಮ್ಗೆ ತುಂಬಾ ಜನ ಕೋ ಪ್ಯಾಸೆಂಜರ್ಸ್ ಇರ್ತಾರೆ. ಇದು ಲಿವಿಂಗ್ ಹಾಲ್. ಇವಾಗ ಸ್ಟಾರ್ಟ್ ಮಾಡಿ ಮುಂದ್ಗಡೆ ಹೋಗ್ತಾರೆ. ಸೊ ಸುಮಾರು ಬೋಟ್ಗಳಿರುತ್ತೆ. ಪ್ಯಾಸೇಜ್ ವಿ ಹ್ಯಾವ್ ಟು ಗೋ ಇನ್ಸೈಡ್. ಸೊ ಇಲ್ಲಿ AC ಬೆಡ್ರೂಮ್ ಇದೆ. ನಿಮ್ಗೆ AC ಇರುತ್ತೆ. AC ಬೇಕಾದ್ರೆ AC ತಗೋಬಹುದು, ಫ್ಯಾನ್ ಬೇಕಾದ್ರೆ ಫ್ಯಾನ್ ತಗೋಬೇಕು. ಆದ್ರೆ ನಮ್ಗೆ AC ಇಲ್ಲ ಅಂತ ನಡೆಯಲ್ಲ. ಹೀಗಾಗಿ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಬಿಸಿಗೆ ಒಂದು ಮನೆಯಲ್ಲಿ ಏನೇನಿರುತ್ತೆ, ಏನೇನ್ ಬೇಕು ಎಲ್ಲ ಇಲ್ಲಿ ಇರುತ್ತೆ. ಸೊ ಇಲ್ಲೊಂದು ಬೆಡ್ರೂಮ್, ಸೇಮ್ ಬೆಡ್ರೂಮ್, 2 BHK ಅಂಡ್ ಅಟ್ಯಾಚ್ಡ್ ಬಾತ್ರೂಮ್ ನೋಡ್ಬೋದು. ಮುಂದೆ ಹೋದ್ರೆ ನಮ್ಮ ಕ್ಯಾಪ್ಟನ್ ಅವರು ಮುಂದ್ಗಡೆ ಬಂದ್ರೆ ದಿಸ್ ಇಸ್ ಅವರ್ ಫ್ರಂಟ್ ವ್ಯೂ. ಹೀಗಿರುತ್ತೆ. ಹೋಗ್ತಾ ಇದೆ ನೋಡಿ ಫೋಟೋ. ವಾವ್. ಸೊ ಆ ತರ ಇವಾಗ ನಮ್ಮ ಬೋಟ್ ಕೂಡ ಹೋಗುತ್ತೆ. ಸೊ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಒಂದೊಂದು ಬೋಟು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ಪಕ್ಕದ ಮನೆ ಬೋಟ್. ಇಲ್ಲಿ ಹೌದು ಒಂಥರ ಸ್ಟೋರ್ ರೂಮ್ ಇದ್ದ ಹಾಗೆ. ಇಲ್ಲಿ ಅವರ ಕ್ಯಾಬಿನ್ ಕ್ರೂ ಯೂಸ್ ಮಾಡುವಂತ ಬಾತ್ರೂಮ್ ಒಂದಿದೆ. ಅಂಡ್ ಅವರು ಬೇಕಾದ ಕೆಲವೊಂದು ಥಿಂಗ್ಸ್ ಗಳಿಲ್ಲಿದೆ. ಸೊ ಪುನಃ ಒಳಗಡೆ ಹೋದ್ರೆ ಸೊ ಇವರೇ ನೋಡಿ ನಮ್ಮ ಕಿಚನ್ ನಾಯಕರು. நீங்க சமைப்பீங்களா? யூ குக்? இல்ல சார், நானா ஹோட்டல் நான். ஓ, தமிழ் 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 தெரியுமா? ஓ, பேசுவீங்க? ಹಿಂದಿ பேசுவீங்களா? ಹಿಂದಿ பேசுவீங்களா? ಓ ಸೂಪರ್. ಇವ್ರು ಎರಡು ಭಾಷೆನೂ ಮಾತಾಡ್ತಾರಂತೆ. ಸೊ ಹಿಂಗಾಗಿ ನಮ್ಗೆ ಯಾವ ತೊಂದರೆ ಇಲ್ಲ ಇವತ್ತು. ಇದು ಒಂದು ವಿಂಡೋ ಓಪನ್ ಆಗಿಬಿಡ್ತಾರೆ. ಸೊ ನಾವು ಒಳ್ಳೆ ವ್ಯೂ ತಗೊಳ್ಳಿ ಅಂತ ನೋಡಿ. ಸೊ
ಸೊ ಹೀಗೆ ನಮ್ಮ ನಾವಿಕರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. हम कितना दूर जाएंगे अभी? ये वो बड़ा लेक में बेमनार लेक में जाएगा. ಯಮುನಾ ಲೇಕ್ ನೋಡಿ ಹೇಗಿದೆ. ಸೊ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕು ಅಂತಂದ್ರೆ ಈ ನಾವಿಕರು ಅವರನ್ನ ಆ ದಡ ಸೇರಿಸ್ತಾರೆ. ಸ್ವಲ್ಪ ನೋಡಿ ವಯಸ್ಸಾಗಿದೆ ಆದ್ರೂ ಈ ಟೈಮಲ್ಲಿ ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಾವಿಕರು, ನಮ್ಮ ಕ್ಯಾಪ್ಟನ್ ಆಫ್ ಅವರ್ ಬೋಟ್. ಇವಾಗ ಮುಂದ್ಗಡೆ ಇರೋ ಒಂದು ಲಾಂಗೆಸ್ಟ್ ರಿವರ್ ಅಂತ ಹೇಳ್ತಾರೆ, ಏಷ್ಯಾದಲ್ಲೇ ಲಾಂಗೆಸ್ಟ್ ರಿವರ್ ಅಂತ ಹೇಳ್ತಾರೆ. ಬಟ್ ಕೇರಳದ ಲಾಂಗೆಸ್ಟ್ ರಿವರ್ ಅಂತ. क्या नाम है भैया उसका? क्या नाम है रिवर का? बेमनार लेक. वेमनाल बेमनार लेक. ವೆಂಬನಾಳ್ ಲೇಕ್. ವೆಂಬನಾಳ್ ಲೇಕ್ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಆ ಬೋಟ್ಗಳು ಎಲ್ಲ ಅಲ್ಲೇ ಹೋಗ್ತಾ ಇವೆ. ಇವಾಗ ಎಷ್ಟು ಪ್ರಶಾಂತವಾಗಿ ಕೂತ್ಕೊಂಡು ಜನ ತಮ್ಮ ಇಷ್ಟವಾದ ಕಾಡು ಮಧ್ಯದಲ್ಲಿ ಈ ಅರಣ್ಯದಲ್ಲಿ ಈ ತರ ಬ್ಯಾಕ್ ವಾಟರ್ ಅಲ್ಲಿ ನಾವು ಹೋಗ್ತಾ ಇದ್ದೆ. ನನಗೆ ಎಂತ ಒಂದು ಅದ್ಭುತವಾದ ಸೊಗಸಾದ ಫೀಲಿಂಗ್ ಅಂತಂದ್ರೆ ಅದು ಮಾತಿನಲ್ಲಿ ಹೇಳ್ತಾರಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ, ನೀವು ಅನುಭವ ಮಾಡಿದ್ರೆ ಮಾತ್ರ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಬೋಟ್ಗಳ ಲೈನೇ ಇದೆ ಇಲ್ಲಿ. ಇವರು ಇವಾಗ ನಮಗೆ ಫುಡ್ ಮೆನು ಕೊಡ್ತಿದ್ದಾರೆ. ಫಿಶ್, ಮಧ್ಯಾಹ್ನ ಫಿಶು, ರೈಸು. ಇಲ್ಲಿ ಟ್ರೆಡಿಷನಲ್ ಫುಡ್ ಏನಿದೆ ಅದನ್ನ ಮಧ್ಯಾಹ್ನ ಸರ್ವ್ ಮಾಡ್ತಾರೆ. ಚಿಕನ್ ಈವ್ನಿಂಗ್ ಸರ್ವ್ ಮಾಡ್ತಾರಂತೆ. ನೋಡಿ ಅದು ಆರಾಮಾಗಿ ಮಲ್ಕೊಂಡು. ನನ್ನ ಸ್ಕ್ರೀನ್ ಆಫ್ ಆಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಆಗ್ತಾ ಇದೆ. ಈ ತರ ಸಾಲಾಗಿ ಬೋಟ್ಗಳಿರುತ್ತೆ. ಕೆಲವರು ಆಫೀಸ್ಗೆ ಹೋಗೋರು ಆ ಥರ ಆಫೀಸ್ಗೆ ಹೋಗ್ತಾರೆ.